ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಬೆಳಗಿಂದಲ್ಲ, ಸಂಜೆ ಹೊತ್ತಲ್ಲಿ ಮಾಡಿರುವಂಥ ವೀಡಿಯೋ. ಇದು ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇರೋದು ಬೆಳಗಿಂದು. ಹಾಗೆ ಈಗ ನಾವು ಹೋಗ್ತಾ ಇರೋದು, ನಾವಿಲ್ಲಿ ಸುಬ್ರಹ್ಮಣ್ಯ ಇದು ಮುಗ್ವಾದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸಂಜೆ ಸ್ಕೂಲ್ ಮುಗ್ದಾದ ತಕ್ಷಣ ನನ್ನ ಕೆಲಸ ಎಲ್ಲ ಮುಗ್ದು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಬರುವಾಗ ಹಾಗೆಯೇ ಬರ್ಡ್ಸ್ ತೊಗೊಳ್ಬೇಕು ಅಂತ ನಾನು ಒಂದು ಬರ್ಡ್ಸ್ ಅಂಗಡಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ನಿಮ್ಮೆಲ್ಲರಿಗೂ ತೋರಿಸ್ತೇನೆ. ಅಂದರೆ ಇದು ನಮ್ಮದು ಸ್ಕೂಲ್ ಟೀಚರ್ ಅವರ ಹಸ್ಬೆಂಡ್ ಅವ್ರದ್ದೇ ಅಂಗಡಿ ಆಗಿರುತ್ತೆ. ಹಾಗೆ ನನಗೆ ತುಂಬ ದಿನದಿಂದ ಒಂದು ಜೋಡಿ ಬರ್ಡ್ಸ್ ತೊಗೊಳ್ಬೇಕಂತ ತುಂಬ ಆಸೆ ಇತ್ತು. ನಮ್ಮ ಮನೇಲಿ ನಾಯಿ ಇಲ್ಲ, ಬೆಕ್ಕು ಬೇರೆಯವ್ರ ಮನೇನ ಬೆಕ್ಕು ನಮ್ಮ ಮನೆಗೆ ಬರ್ತಾ ಇರುತ್ತೆ. ಹಾಗೆ ನನ್ನ ಮನಸ್ಸಿಗೆ ಅನ್ನಿಸ್ತು ಒಂದು ಬರ್ಡ್ಸ್ ತೊಗೊಳ್ಳುವ. ಅದು ಮನಸ್ಸು ಎಲ್ಲೋ ಒಂದು ಕಡೆ ಚಂಚಲತೆ ಆದಾಗ ಆ ಬರ್ಡ್ಸ್ಗಳನ್ನು ನೋಡಿದರೆ ತುಂಬಾ ಖುಷಿ ಆಗುತ್ತೆ ಅಂತ. ಇದು ನೋಡಿ ಅವ್ರದ್ದು ಅಂಗಡಿ, ಇದು ಮೇಲ್ಗಡೆ ಉಂಟು ಅವ್ರದ್ದು. ಇದು ಗೆರ್ಸಪ್ಪ ರೂಟ್ ಮೇಲ್ಗಡೆ ಹೋಗುವಾಗಲೇ ಅದೇ ರೋಡಲ್ಲಿ ಬರುತ್ತೆ. ಆಪೋಸಿಟ್ ಅದು ಹೋಟೆಲ್ ಹೆಸರು ಸರಿಯಾಗಿ ನಂಗೆ ನೆನಪಿಲ್ಲ. ಹಾಗೆಯೇ ನಾವು ಬಂದ್ವಿ. ಒಳಗಡೆ ಹೋಗುವಾಗ ಚಪ್ಪಲಿ ಎಲ್ಲ ತೆಗೆದಿಡಬೇಕು ಅಂತ ಇಲ್ಲಿ ಬರೆದಿದ್ದಿತ್ತು, ಚಪ್ಪಲಿ ಹೊರಗಡೆನೇ ಬಿಡಿ ಅಂತ. ಅಲ್ಲಿ ಹೋದ ತಕ್ಷಣ ತುಂಬಾ ಖುಷಿ ಆಯಿತು. ಅಂಗಡಿ ನೋಡಿ, ಕೆಲವೊಂದು ಬರ್ಡ್ಸ್ಗಳನ್ನು ನೋಡಿ, ನಿಜವಾಗ್ಲೂ ಆ ಬರ್ಡ್ಸ್ಗಳನ್ನು ನೋಡ್ತಾ ಇದ್ದರೆ ಇವರೇ ನೋಡಿ. ಮತ್ತು ಹಾಗೆಯೇ ಈ 2 ಬರ್ಡ್ಸ್ಗಳನ್ನು ತೊಗೊಂಡು, ಇದು ನಮ್ಮ ಮನೆಯವ್ರು ಚಾಯ್ಸ್ ಮಾಡಿರುವಂಥ ಬರ್ಡ್ಸು, ಇನ್ನೊಂದು ನಾನು ಚಾಯ್ಸ್ ಮಾಡಿರೋದು ಅಂತ ಗ್ರೀನ್ ಕಲರು. ಹಾಗೆಯೇ ಅದಾದ ಮನೆಗೆ ತೊಗೊಂಬಂದ್ವಿ. ಇದು ನನ್ನ ಮಗ ನೋಡಿ, ಇದು ಸಂಡೇ ದಿನದ ವ್ಲಾಗು. ಅದು ಶುಕ್ರವಾರ ದಿವಸ ಅನಿಸುತ್ತೆ, ಯಾವ ವಾರ ಅಂತ ನೆನಪಿಲ್ಲ ಸರಿಯಾಗಿ, ಬರ್ಡ್ಸ್ ತೊಗೊಂಡಿದ್ದು. ಹಾಗೆಯೇ ಇದು ನನ್ನ ಮಗನಿಗೆ ಸಂಡೇ ದಿವಸ ಅಂತಲ್ಲ, ಯಾವುದೇ ವಾರ ಆಗಲಿ ಅವ್ನ ಮನೇಲಿರುವಾಗ ನಾನು ಕೆಲ್ಸಕ್ಕೆ ಹೋಗ್ತೀನಲ್ವ, ಅವ್ನು ಬೆಳಿಗ್ಗೆ ಎದ್ದರೆ ಅವನ ಹತ್ರ ಸ್ವಲ್ಪ ಮಗ ಗುಡಿಸಿ ಒರೆಸು ಅಂತ ಹೇಳ್ತೇನೆ. ಪಾಪ ಅವ್ನು ಚಿಕ್ಕ ಕೈಗಳಿಂದ ಗುಡಿಸಿ ಒರೆಸ್ಕೊಡ್ತಾನೆ. ಹಾಗೆ ಎಲ್ಲಿ ನಾವು ಮಕ್ಕಳಿಗೆ ಇದೆಲ್ಲ ಕಲಿಸಿದ್ರೆ ಅವರಿಗೆ ಒಳ್ಳೆಯದು. ಪಾಠದ ಜೊತೆಗೆ ನಾವು ಅವರಿಗೆ ಈ ಥರದ್ದನ್ನು ಕೂಡ ಹೇಳ್ಕೊಡ್ಬೇಕು. ಮನೆ ಕೆಲಸಗಳನ್ನು ಅವ್ರಿಗೆ ಹೇಳಿಕೊಟ್ರೆ ಇನ್ನೂ ಚಲೋದೆ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ ಅವರು ಮುಂದಿನ ದಿನಗಳೇ ಅವರಿಗೂ ಕಷ್ಟ ಆಗಬಾರ್ದು ಅಂತ ನಾವು ತಂದೆ ತಾಯಿಯವ್ರು ಹೇಳೋದು. ಕೆಲವ್ರ ಮಕ್ಕಳು ಮಾಡ್ತರು, ಕೆಲವ್ರ ಮಕ್ಕಳು ಹಠ ಮಾಡ್ತರು. ಆದರೆ ನನ್ನ ಮಗ ಯಾವುದೇ ವಿಷಯದಲ್ಲಾಗಲಿ ಆ ಥರದ್ದೇನೋ ನಾನು ಮಾಡೋದಿಲ್ಲ, ನಾನೆಂತಕ್ಕೆ ಮಾಡಲಿ. ಕೆಲವ್ರ ಮಕ್ಕಳು ಹೇಳ್ತಾರೆ, ನಾನು ತುಂಬ ಜನ ಮಕ್ಕಳ ಬಾಯಿಂದ ಕೇಳಿದ್ದೀನಿ, ನಾನೆಂತಕ್ಕೆ ಮಾಡಲಿ, ನಾನೇ ನನ್ನ ಮಗುನ ಕೆಲಸ ಮಾಡೋಕ್ಕೆ ಅಂತ ಹೇಳಿದ್ದುಂಟು. ಹಾಗೆಯೇ ಇದು ನಮ್ಮ ಮನೆ ಎದುರುಗಡೆ ಇರುವಂಥ ಕರಿಬೇವಿನ ಸೊಪ್ಪು ತುಂಬ ಬೆಳೆದ್ಬಿಟ್ಟಿತ್ತು. ನಮ್ಮ ಮನೆಯವ್ರಿಗೆ ಹೇಳಿದ್ವಿ ನಾವು, ಇದು ನೋಡಿ ಇಷ್ಟಿತ್ತದು. ಆಮೇಲೆ ಅಷ್ಟು ನಾವು ತುಂಬ ಕಟ್ ಮಾಡಿಬಿಟ್ವಿ. ಅಂದರೆ ಮಳೆಗಾಲದಲ್ಲಿ ಗಿಡಗಳನ್ನು ಕಟ್ ಮಾಡಿದರೆ ಇದು ನೋಡಿ ಈ ಥರದ್ದೆಲ್ಲ ವೇಸ್ಟ್ ಬೇಡದೇ ಇರೋ ಗಿಡಗಳನ್ನೆಲ್ಲ ಅದಕ್ಕೆ ಹಬ್ಕೊಂಡಿತ್ತು. ಅದಕ್ಕೆ ನಾವು ಕೊಟ್ಟಿರೋ ಪೋಷಣೆ ಎಲ್ಲ ಅದಕ್ಕೆ ಹೋಗ್ತಿತ್ತು ಅಂತ ಜನ ಎಲ್ಲ ಹೇಳ್ತಿದ್ರು. ಅಷ್ಟು ನಾವು ತೆಗ್ದು ಹಾಕಿದ್ವಿ ಸಂಡೇ ದಿವಸ. ಆದರೆ ನಂಗೆ ಬೆನ್ನು ಇದ್ರೂ ಕೂಡ ಇದು ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ಇದನ್ನು ಕಟ್ ಮಾಡಿ ಮತ್ತು ಸ್ವಲ್ಪ ಬೆನ್ನು ಶುರುವಾಯಿತು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಟೇಕ್ ಕೇರ್, ಬಾಯ್.